25 ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ 25 ದಿನದಲ್ಲಿ 25 ಜನ ಸೇರ್ಕೊಂಡು ಅಲ್ಲಾಡ್ಸಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಏನೇ ಪವರ್ ಇರ್ಲಿ ಅವ್ನು, ಯಾವನ್ನೇ ಆಗ್ಲಿ, ಅಂತ ದೊಡ್ಡ ಸ್ಥಾನದಲ್ಲೇ ಇರ್ಲಿ ಅವನು, ಇನ್ನೊಬ್ಬನ ಹಾಳು ಮಾಡಕ್ ಅವನ ಪ್ರಾಣ ಹಣೆಲೂ ಬರ್ತದೆ. ಸ್ಟೇಜ್ ಮೇಲೆ ಅವಾರ್ಡ್ ತಗೊಂಡಾಗ ಈ ಅವಾರ್ಡ್ನ ಯಾರಿಗೆ ಅರ್ಪಿಸ್ತೀರ ಅಂದ್ರೆ ದರ್ಶನ್ ಸರ್ಗೆ. ಸ್ಟೇಜ್ ಅಥವಾ ಯಾವುದೋ ಒಂದು ಸ್ಟೇಜ್ ಹತ್ಬೇಕಾದ್ರೆ ಈ ಸ್ಟೇಜ್ ನನಗೆ ದರ್ಶನ್ ಸರ್ ಕೊಟ್ಟಿದ್ದು ಅದೆಲ್ಲ ಅಲ್ಲ. ಯಾವ ಸ್ಟೇಜಲ್ಲಿ ಇದ್ದಾಗ ದರ್ಶನ್ ಸರ್ ಹೆಸರು ಹೇಳ್ತೀವಿ ಅಂತಲ್ಲ, ಯಾವ ಸ್ಟೇಜಲ್ಲಿ ಇದ್ರೂ ಅವ್ರನ್ನ ಬಿಡದಿರೋ ತರ ಕಾಪಾಡ್ತೀವಲ್ಲ, ಅದು ನಿಜವಾದ ಅಭಿಮಾನ. ಕೆಲವ್ರಿಗೆಲ್ಲ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ ಅದ್ರ ಪ್ರಸಾದನ ಅವ್ರಿಗೆ ತಲುಪಿಸಬೇಕು ಅಂತ ಅನ್ಕೊಂಡಿದ್ವು. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಆಯಿತು. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ 101ನೇ ದೇವಸ್ಥಾನ. ಏನು ನಮ್ಮ ದೇವ್ರನ್ನ ಕಾಯ್ತಾ ಇರುವಂಥ ದರ್ಶನ್ ಸರ್ನ ಕಾಯ್ತಾ ಇರುವಂತಹ ಚಾಮುಂಡೇಶ್ವರಿ ಅಮ್ಮ, ಅವ್ರ ದರ್ಶನ ಮಾಡಿ ಇವತ್ತು ಪೂಜೆನ 101ನೇ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಇದ್ರ ಮಧ್ಯೆ ತುಂಬಾ ಜನ ಇವತ್ತು ಏನು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾರ ಕಣ್ಣಿಗೆ ಮಣ್ಣೆರ್ಚಿದ್ರು ಆ ದೇವ್ರ ಕಣ್ಣಿಗೆ ಮಣ್ಣೆರ್ಚಕ್ಕಾಗಲ್ಲ. ಆ ಒಂದು ನಂಬಿಕೆ ಮೇಲೆನೆ ನಾವ್ ಯಾರ ಹತ್ರನೂ ಕೇಳೋದ್ ಬಿಟ್ಟು ಆ ದೇವ್ರ ಹತ್ರ ಕೇಳ್ಕೊಂಡು ಬಂದಿದೀವಿ. ನಾವ್ ಯಾರ ಹತ್ರನೂ ನಮ್ಮ ಕೂಗು ಯಾರಿಗೆ ಕೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಮನೇಲಿರುವಂತ ಪ್ರತಿಯೊಬ್ಬ ಹೆಣ್ಮಕ್ಳಿರ್ಬೋದು, ಚಿಕ್ಕ ಮಕ್ಳಿರ್ಬೋದು, ಸ್ಕೂಲಿಗೆ ಹೋಗೋಂಥ ಮಕ್ಳಿರ್ಬೋದು, ಎಷ್ಟೋ ಜನ ಇವತ್ತು ಅಂಗವಿಕಲಿರ್ಬೋದು ಅಥವಾ ಅನಾಥ ಮಕ್ಳಿರ್ಬೋದು, ಅವರೆಲ್ಲರೂ ದರ್ಶನ್ ಸರಿಂದ ಸಹಾಯ ಪಡೆದಿರೋರು, ಅವರಿಂದ ಅವ್ರ ಋಣದಲ್ಲಿ ಬದುಕ್ತಾ ಇರೋಂಥ ಎಷ್ಟೋ ಜನಗಳು, ಜೊತೆಗೆ ಅವ್ರ ಪ್ರೀತಿಗೋಸ್ಕರ ಬದುಕ್ತಾ ಇರೋಂಥ ಎಷ್ಟೋ ಜನಗಳು ಇವತ್ತು ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಮ್ ಕೂಗಿ ಯಾರಿಗೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವ್ರಿಗಂತೂ ಮುಟ್ಟುತ್ತೆ. ಯಾಕಂದ್ರೆ ನಾವೆಲ್ಲ ದೇವ್ರ ಮಕ್ಕಳು. ಫಸ್ಟ್ ನಾವೆಲ್ಲ ತಂದೆ ತಾಯಿಗೆ ನಾವು ಹೆಂಗೆ ನಾವು ಮಕ್ಕಳು, ಹಂಗೆ ಎಲ್ಲಾ ಮಾನವ ಕುಲ ಅನ್ನೋದು ದೇವ್ರ ಮಕ್ಳಿದ್ದಂಗೆ. ನಮ್ಗೂ ಅಟ್ಲೀಸ್ಟ್ ಆ ದೇವ್ರಿಗಾದ್ರೂ ಮುಟ್ಲಿ ಅಂದ್ಬಿಟ್ಟು ಎಲ್ಲ ದೇವ್ರಗಳ ಹತ್ರ ಬೇಡ್ಕೊಂಡು ಬಂದಿದೀವಿ. ಅದಾದ್ಮೇಲೆ ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಇಂಥವ್ರು ಅಂತ ಪರ್ಟಿಕ್ಯುಲರ್ ಆಗಿ ಹೆಸರು ತಗೊಳಕ್ ಇಷ್ಟಪಡಲ್ಲ. ಯಾರ್ಯಾರು ನಮ್ಮ ಬಾಸ್ನ ಇವತ್ತು ತುಚ್ಛವಾಗಿ ಕೆಲವೊಂದು ಪದಗಳನ್ನ ಅತಿ ಕೀಳು ಮಟ್ಟದಲ್ಲಿ ವರ್ಣಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ. 25 ವರ್ಷ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯನ 25 ನಿಮಿಷದಲ್ಲಿ 25 ದಿನದಲ್ಲಿ 25 ಜನ ಸೇರ್ಕೊಂಡು ಅಲ್ಲಾಡ್ಸಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಒಂದು ನೆನಪಿರ್ಲಿ, ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಬರೀತಾ ಇರೋದು ನೀರಿನ ಮೇಲೆ, ಅದು ಯಾವತ್ತೂ ನಿಲ್ಲಲ್ಲ. ಆ ನೀರಿನ ಮೇಲೆ ನೀವು ಬರೆಯಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರೋ, ಆ ಮರಳಿನ ಮೇಲೆ ಅದು ನಿಲ್ಲಲ್ಲ. ಯಾಕಂದ್ರೆ ಆ ಕಡೆ ಇರೋದು ಸಮುದ್ರ, ಸುನಾಮಿ ಇದೆ. ಒಂದು ನೆನಪಿರ್ಲಿ, ಇವತ್ತು ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಏಕಾಂತವಾಗಿದ್ದೀವಿ ಅಥವಾ ಏನೋ ಕೈ ಕಟ್ಟಿ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತಂದ್ರೆ ನೀವುಗಳು ಅನ್ಕೊಂಡಿದೀರ ಅವ್ರ ಕೈಲಿ ಏನೂ ಆಗ್ತಾ ಇಲ್ಲ ಅದು ಇದು ಅಂತ. ಯಾಕಂದ್ರೆ ನಾವು ಹೋರಾಡ್ತಾ ಇರೋದು ಇವತ್ತು ನಮ್ಮ ದೇವ್ರಿಗೋಸ್ಕರ. ಅದಕ್ಕೋಸ್ಕರನೇ ದೇವ್ರ ಹತ್ರನೇ ಬಂದು ಅವ್ರ ಬಗ್ಗೆ ಕೇಳ್ಕೊತಾ ಇದೀವಿ. ಈ 25 ವರ್ಷ ಕಟ್ಟಿರೋ ಸಾಮ್ರಾಜ್ಯನ 25 ದಿನದಲ್ಲಿ 25 ಜನಗಳು ಸೇರ್ಕೊಂಡು ಮುಚ್ಚಾಕ್ತಿವಿ ಅನ್ಕೊಂಡಿದಿರಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು 25 ಜನ್ಮ ಎತ್ತು ಬಂದ್ರು ಮಾಡಕ್ ಆಗದಿರೋ ಹೆಸರನ್ನ ನಮ್ ದೇವ್ರು ಮಾಡಿದ್ದಾರೆ. ಅದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ರಿ. 25 ಜನ ಇವತ್ತೇನು ಕೆಲವು ಜನಗಳು ಕೀಳ್ಮಟ್ಟದಲ್ಲಿ ಅವ್ರನ್ನ ವರ್ಣಿಸ್ತಾ ಇದೀರಲ್ಲ, ನಿಮ್ಗೆ ಮತ್ತೆ ಅದೇ ನಿಮ್ಮ ತಾಯಿ ಗರ್ಭದಲ್ಲಿ 25 ಜನ್ಮನ ದೇವ್ರು ಕೊಟ್ರು ನಮ್ ದೇವ್ರ ಹೆಸರನ್ನ ಅಳ್ಸಕ್ಕಾಗಲ್ಲ. ಆ ತರ ಒಂದ್ ಹೆಸರು ಅದು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಯಾಕಂದ್ರೆ ಅದನ್ನ ಅಳ್ಸಕ್ ಆಗದಿರೋ ಹೆಸರನ್ನ ಅಳ್ಸಕ್ ಹೋಗ್ತಾ ಇದ್ರ, ಮಾಡಕ್ ಆಗದಿರೋ ಕೆಲಸನ ಮಾಡಕ್ ಹೋಗ್ತಾ ಇದ್ರ, ಸೂರ್ಯಂಗೆ ಟಾರ್ಚ್ ಬಿಡೋ ಕೆಲಸ ಮಾಡ್ತಾ ಇದೀರಾ. ನೀವೇನೇ ಮಾಡಿದ್ರು ದಾನ ಧರ್ಮ ಕರ್ಮ ಅನ್ನೋದನ್ನ ದೇವ್ರಿಗಿನ್ನ ದೊಡ್ಡದು ಯಾವ್ದು ಇಲ್ಲ. ದೇವ್ರು ಎಲ್ಲಾನು ನೋಡ್ಕೋತಾನೆ. ಆಲ್ರೆಡಿ ಇವಾಗ ನೋಡಕ್ ಶುರು ಮಾಡಿದಾನೆ, ಅದೆಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮ್ಮ ಉಳುಕುಗಳನ್ನ, ನಿಮ್ಮ ಕೊಚ್ಚೆಗಳನ್ನ ಮುಚ್ಕೊಂಡು ಅದ್ರ ಮೇಲೆ ನಮ್ಮ ದರ್ಶನ್ ಸರ್ ಹೆಸರನ್ನ ಬಳಸ್ಕೊಂಡು ಅದನ್ನ ಮುಚ್ಚಕ್ ಟ್ರೈ ಮಾಡ್ತಾ ಇದ್ದೀರಾ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ತಾನೆ. ಯಾಕಂದ್ರೆ ನಾವ್ ಯಾರಿಗೂ ಕೆಟ್ಟದ್ ಬಯಸಲ್ಲ. ನಾವು ಬೇಕಾಗಿರೋದು ಇಷ್ಟೇನೆ, ದೇವ್ರೆ ನೀನ್ ಯಾರಿಗೇನಾದ್ರೂ ಮಾಡಪ್ಪ, ನಮ್ ದೇವ್ರನ್ನ ಆದಷ್ಟು ಬೇಗ ಆಚೆ ಕರ್ಕೊಂಬ ಅಂತ ಕೇಳ್ಕೊಳ್ಳೋಕೋಸ್ಕರ ಇವತ್ತು 101ನೇ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇವತ್ತು ಕಂಪ್ಲೀಟ್ ಆಗಿದೆ. ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಬೇರೆ ಯಾರು ಏನೇ ಮಾತಾಡಿದ್ರು ದೇವ್ರಿಗಿನ ದೊಡ್ಡವನು ಯಾರೂ ಇಲ್ಲ. ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬ ಅಭಿಮಾನಿಗೂ ಹೇಳೋದಿಷ್ಟೇನೆ, ನಾನು ಒಬ್ಬ ಅಭಿಮಾನಿಯಾಗಿ ನಮ್ಮೆಲ್ಲರೂ ಕೂಗು ಎಲ್ರಿಗಿನ್ನ ಹೆಚ್ಚಾಗಿ ಇವತ್ತು ದೇವ್ರಿಗೆ ಮುಟ್ಬೇಕಾಗಿದೆ. ಆ ದೇವ್ರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡಿ. ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ. ಸ್ಟೇಜ್ ಮೇಲೆ ಅವಾರ್ಡ್ ತಗೊಂಡಾಗ ಈ ಅವಾರ್ಡ್ನ ಯಾರಿಗೆ ಅರ್ಪಿಸ್ತೀರ ಅಂದ್ರೆ ದರ್ಶನ್ ಸರ್ಗೆ. ಸ್ಟೇಜ್ ಅಥವಾ ಯಾವುದೋ ಒಂದು ಸ್ಟೇಜ್ ಹತ್ಬೇಕಾದ್ರೆ ಈ ಸ್ಟೇಜ್ ನನಗೆ ದರ್ಶನ್ ಸರ್ ಕೊಟ್ಟಿದ್ದು ಅದೆಲ್ಲ ಅಲ್ಲ. ಯಾವ ಸ್ಟೇಜ್ ಅಲ್ಲಿ ಇದ್ದಾಗ ದರ್ಶನ್ ಸರ್ ಹೆಸರು ಹೇಳ್ತೀವಿ ಅಂತಲ್ಲ, ಯಾವ ಸ್ಟೇಜ್ ಅಲ್ಲಿ ಇದ್ರು ಅವ್ರನ್ನ ಬಿಡದಿರೋ ತರ ಕಾಪಾಡ್ತೀವಲ್ಲ, ಅದು ನಿಜವಾದ ಅಭಿಮಾನ. ಕೆಲವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ರಿ, ಎಷ್ಟೇ ಏನೇ ಮಾಡ್ರಿ, ಆಮೇಲೆ ಎಲ್ಲೇ ಹೋಗೋ ಟೈಮಲ್ಲಿ ಕೆಲವರು ಅಡ್ಡ ಹಾಕೊಂಡು ಆಮೇಲೆ ಮನೆ ಹತ್ರ ಬಂದು ವಾರ್ನ್ ಮಾಡೋದು, ಇದೆಲ್ಲ ಆಗೋಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಟ್ ನಾವ್ ಯಾರನ್ನು ದ್ವೇಷಿಸ್ತಾ ಇಲ್ಲ, ನಮ್ಮವ್ರನ್ನ ಪ್ರೀತಿಸ್ತಾ ಇದೀವಿ. ಅದಕ್ಕೆ ಕಲ್ಲಾಕಕ್ ಬರಬೇಡಿ. ನಾವು ಬೇರೆಯವ್ರನ್ನ ದ್ವೇಷಿಸೋ ಕೆಲಸ ಮಾಡ್ತಿಲ್ಲ, ನಮ್ಮವ್ರನ್ನ ಪ್ರೀತಿಸೋ ಕೆಲಸ ಮಾಡ್ತಾ ಇದೀವಿ. ಸೊ ಇದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಕಾಲಾಯ ತಸ್ಮೈ ನಮಃ.
ನಾಳೆ ಅನ್ನೋದೊಂದಿದೆ. ನಾವು ನಾಳೆ ಅನ್ನೋದನ್ನ ಯಾರೂ ಕಂಡಿಲ್ಲ. ನಾಳೆ ಅನ್ನೋದು ಒಂದು ನಂಬಿಕೆ. ಇವತ್ತು ದೇವ್ರು, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ನಮಗೆ ವರ ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಅವನ ನಂಬಿಕೆ ಮೇಲೆ ಬದುಕ್ತಾ ಇದೀವಿ. ಆ ಒಂದು ನಂಬಿಕೆನೇ ದೇವರು. ಆ ದೇವ್ರ ಮೇಲೆ ನಂಬಿಕೆ ಇಡಿ, ಆ ನಂಬಿಕೆನ ಬಲವಾಗಿಡಿ, ನಿಮ್ಮ ಮನಸ್ಸಿಗೆ ನೀವು ಧೈರ್ಯ ಹೇಳ್ಕೊಳ್ಳಿ. ಖಂಡಿತ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಸೊ ಜೈ ಹಿಂದ್, ಜೈ ಕರ್ನಾಟಕ ಅಂತ, ಜೈ ಡಿ ಬಾಸ್, ಲವ್ ಯು ಆಲ್. ಎಲ್ಲರೂ ಆರಾಮಾಗಿರಿ. ಆದಷ್ಟು ಬೇಗ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ.